Hi everyone, welcome to our CAD NEST YouTube channel. ನಾನು Kavya. In previous session ಅಲ್ಲಿ ನಾನು ನಿಮಗೆ ಅಡ್ವಾನ್ಸ್ ಎಕ್ಸೆಲ್ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಇದರ ನೆಕ್ಸ್ಟ್ ಪಾರ್ಟ್ ಅನ್ನು ಇವತ್ತು ನೋಡೋಣ. ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ಇನ್ ಯಾವ ಪಾರ್ಟ್ ಅಡ್ವಾನ್ಸ್ಡ್ ಆಗಿ ಯಾವ ರೀತಿಯಾಗಿ ನಾವು ಕಲಿಬಹುದು. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮಗೆ ಡೇಟಾದಲ್ಲಿ ಅಡ್ವಾನ್ಸ್ ಅನ್ನೋ ಆಪ್ಷನ್ಸ್ ಅನ್ನ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಏನು ಮಾಡಬೇಕು, ಈಗ ನಾನು ಇಲ್ಲಿ ಒಂದು ಸ್ಟೂಡೆಂಟ್ ಮಾರ್ಕ್ ಶೀಟ್ ಅನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಫೇಲ್ ಆ್ಯಂಡ್ ಪಾಸ್ ಎರಡನ್ನೂ ನಾನು ಡಿವೈಡ್ ಮಾಡಬೇಕು. ಫೇಲ್ ಒಂದು ಕಡೆ ತೊಗೋಬೇಕು, ಪಾಸ್ ಒಂದು ಕಡೆ ತೊಗೋಬೇಕು. ಸೊ ಫಿಲ್ಟರ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ನನಗೆ ಚೂಸ್ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ ನನಗೆ ಪ್ರತಿಯೊಂದು ಬೇರೆ ಬೇರೆ ಕಾಲಮ್ಸ್ ಆಗಿ ನನಗೆ ಬೇಕು ಬೇರೆ ಕಡೆ. ಆಗ ಏನು ಮಾಡಬೇಕು, ಫಸ್ಟು ನೀವು ಹೆಡ್ಡಿಂಗನ್ನು ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಗೋ ಫಾರ್ ಹೆಡ್ಡಿಂಗ್ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಶೀಟಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಶೀಟ್ನ ಇನ್ಸರ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಬೇಕಾಗಿರೋದು ಯಾವುದು ಡಿವೈಡ್ ಮಾಡಬೇಕು, ನೀವು ಅದರಿಂದ ಸಪ್ರೇಟ್ ಮಾಡಬೇಕು. ಪಾಸ್ ಅಂತಲ್ವಾ, ರಿಸಲ್ಟ್ ಕೆಳಗಡೆ ಪಾಸ್ ಅಂತ ಹಾಕಿ. ನೆಕ್ಸ್ಟ್ ಶೀಟ್ 1ಗೆ ಬನ್ನಿ. ಶೀಟ್ 1ಗೆ ಬಂದು ಈ ಹೋಲ್ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಲ್ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಅಡ್ವಾನ್ಸ್ ಅನ್ನೋ ಆಪ್ಷನ್ಸ್ ಇದೆ, ಇಲ್ಲಿ ಅಡ್ವಾನ್ಸ್ಡ್ಗೆ ಹೋಗಿ. ದೆನ್ ಫಿಲ್ಟರ್ ದ ಲೀಸ್ಟ್ ಇನ್ ಪ್ಲೇಸ್ ಅಂದರೆ ಇಲ್ಲೇ ಫಿಲ್ಟರ್ ಆಗುತ್ತೆ. ಸೊ ನನಗೆ ಬೇರೆ ಕಡೆ ಆಗಲ್ಲ. ಓಕೆ ಕೊಟ್ಟರೆ ನೋಡಿ ಇಲ್ಲೇ ಫಿಲ್ಟರ್ ಆಗಿದೆ. ಜಸ್ಟ್ ಪಾಸ್ ಅನ್ನೋದು ಮಾತ್ರ ನನಗೆ ಫಿಲ್ಟರ್ ಆಪ್ಷನ್ಸಲ್ಲಿ ತೋರಿಸುತ್ತೆ. ಸೊ ನನಗೆ ಇಲ್ಲಿ ಬೇಡ, ನೆಕ್ಸ್ಟ್ ಶೀಟಿಗೆ ಸಪ್ರೇಟ್ ಕಾಲಮ್ ಆಗಿ ಬೇಕು ಅಂದಾಗ ಅಡ್ವಾನ್ಸ್ಗೆ ಹೋಗಿ ಕಾಪಿ ಟು ಅನದರ್ ಲೊಕೇಶನನ್ನು ತೊಗೋಬೇಕು. ಕಾಪಿ ಟು ಅನದರ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಕ್ರೈಟೀರಿಯಾ ರೇಂಜ್. ಕ್ರೈಟೀರಿಯಾ ರೇಂಜ್ ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡಿ ಶೀಟ್ 2ಗೆ ಬನ್ನಿ. ಇಲ್ಲಿ ನೆಕ್ಸ್ಟ್ ಶೀಟಲ್ಲಿ ಕಾಪಿ ಮಾಡ್ಕೊಂಡಿರುವಂತಹ ಓಲ್ ಡೇಟಾವನ್ನು ಕಾಪಿ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಟು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬ್ಲ್ಯಾಂಕ್ ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಎಲ್ಲಿ ಪೇಸ್ಟ್ ಮಾಡ್ತಿರೋ ಅದನ್ನು ಅಲ್ಲಿ ಕ್ಲಿಕ್ ಮಾಡಬೇಕು. ಓಕೆ ಕೊಟ್ಟರೆ ನಿಮಗೆ ಪಾಸ್ ಮಾತ್ರ ಅದರಿಂದ ಡಿವೈಡ್ ಬೇರೆ ಆಯಿತು, ಬೈಫರ್ಕೇಟ್ ಆಯಿತು ಅಲ್ವಾ. ಸೊ ಈಗ ತುಂಬ ಯಾವುದಾದ್ರೂ ಒಂದು ಸೇಲ್ಸಲ್ಲಿ ಆಗಿರ್ಬೋದು ಅಥವಾ ನೀವು ಸ್ಯಾಲ್ರಿಲಾಗಿರ್ಬೋದು, ಯಾವುದೇ ಒಂದು ಸಪ್ರೇಟ್ ಅದರಲ್ಲಿ ಮಾಡಬೇಕು ಅಂದಾಗ, ಈಗ ಇಲ್ಲಿ 15 ಡೇಟಾ ಇದೆ, ಈಸಿ ಇದೆ. ಬಟ್ ಒಂದು 500 ಡೇಟಾ ಇತ್ತು, ಅದರಲ್ಲಿ ನೀವು ಸಪ್ರೇಟ್ ಮಾಡಬೇಕು ಅಂದಾಗ ಈ ಆಪ್ಷನ್ಸ್ನ ಯೂಸ್ ಮಾಡ್ಬೋದು, ಅಡ್ವಾನ್ಸ್ ಫಿಲ್ಟರ್. ಹಾಗೆ ಈಗ ಫೇಲ್ ಅನ್ನೋದನ್ನು ನಾವು ಬೇರೆ ಮಾಡೋಣ. ದೆನ್ ರಿಸಲ್ಟ್ ಕೆಳಗಡೆ ಫೇಲ್ ಅನ್ನೋ ಆಪ್ಷನ್ಸನ್ನು ಟೈಪ್ ಮಾಡಬೇಕು, ಫೇಲ್ ಅಂತ. ಈಗ ನನಗೇನು ಬೇಕಾಗಿರೋದು ಫೇಲ್. ಈ ಡೇಟಾಯಿಂದ ಫೇಲ್ ಅನ್ನೋದನ್ನು ಮಾತ್ರ ನಾನು ತೊಗೋಬೇಕು. ಜಸ್ಟ್ 15 ಇದೆ, ಹಾಗಾಗಿ ನನಗೆ ಹುಡುಕಿದ್ರೆ 2 ಸಿಗುತ್ತೆ. ಸೊ ನಾನು ಇನ್ನೂ ಒಂದೆರಡು ನಂಬರ್ನ ನಾನು ಫೇಲ್ ಅಂತ ತೊಗೊಳ್ತೀನಿ ಇಲ್ಲಿ. ಓಕೆ, ನೀವು ಫಸ್ಟ್ ಡೇಟಾವನ್ನು ಮಾಡಿಟ್ಕೊಳ್ಳಿ. ಈಗ ಫಸ್ಟ್ ಏನು ಮಾಡಬೇಕು, ಈ ಹೋಲ್ ಡೇಟಾನ ಸೆಲೆಕ್ಟ್ ಮಾಡಬೇಕು, ಅಡ್ವಾನ್ಸ್ಗೆ ಹೋಗಬೇಕು. ದೆನ್ ಕಾಪಿ ಟು ಅನದರ್ ಲೊಕೇಶನ್ ಕ್ಲಿಕ್ ಮಾಡ್ಕೋಬೇಕು. ಕ್ರೈಟೀರಿಯಾ ರೇಂಜ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಶೀಟ್ 2ಗೆ ಹೋಗಿ ಈ ಹೋಲ್ ಡೇಟಾನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಾಪಿ ಟು ಅಂತ ಬಂದಾಗ ಆಲ್ರೆಡಿ ನಾನು ಒಂದು ಕಾಪಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಅಲ್ಲಿರೋದನ್ನು ಡಿಲೀಟ್ ಮಾಡಿ. ಈಗ ಮತ್ತೆ ಬ್ಲ್ಯಾಂಕ್ ಸೆಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ದೆನ್ ಫೇಲ್ ಕೂಡ ನಮಗೆ ಸಪ್ರೇಟಾಗಿ ಆ ಕಾಲಮಿಂದ ಆ ಡೇಟಾಯಿಂದ ನಾನು ಸಪ್ರೇಟ್ ಮಾಡಿಕೊಂಡೆ. ಈ ರೀತಿಯಾಗಿ ನೀವು ಅಡ್ವಾನ್ಸ್ಡ್ ಆಪ್ಷನ್ಸನ್ನು ಕಲಿಬೋದು. ಸೊ ಈ ಸೆಷನ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ವರ್ಕ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಲು ನೆಕ್ಸ್ಟ್ ವಿಡಿಯೋವನ್ನು ವಾಚ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.